ನಾನು ಯಾವುದೋ ಒಂದು ಫಂಕ್ಷನ್ಗೆ ಹೋಗಿದ್ದೆ, ಹಿಂಗೆ ಮಾತಾಡ್ತಾ ಇದ್ದೆ. ನಾನು ಓದಿರೋ ಶಾಲಾ ಕಾಲೇಜು, ದೂರದಲ್ಲಿ ಒಬ್ಬ ಹುಡುಗಿ ನಿಂತಿದ್ಲು. ಅವಳನ್ನ ನೋಡಿದಾಗ ನನಗೊಂದು ಡೈಲಾಗ್ ಜ್ಞಾಪಕ ಬಂತು. ನೀನು ಇವತ್ತು ಅಲ್ಲಿರೋದಕ್ಕೆ ಕಣೆ ನಾನು ಇವತ್ತು ಇಲ್ಲಿರೋದು. ಸಪೋಸ್ ಆವತ್ತು ನೀನು ಇಲ್ಲೇ ಇದ್ದಿದ್ದರೆ ನಾನು ಅಲ್ಲೇ ಇದ್ದಿದ್ದೆ. ಸ್ವಲ್ಪ ದಿನ ಪ್ರೀತಿ ಪ್ರೇಮದಿಂದ ಆಸೆ ಬಂದು ಕೆರಿಯರ್ ಕಾನ್ಸಂಟ್ರೇಟ್ ಮಾಡಿ ಮತ್ತೊಮ್ಮೆ ಮಗದೊಮ್ಮೆ ಯಾರ್ದಾದ್ರೂ ಹೆಸರು ಮರ್ತಿದ್ರೆ ಕ್ಷಮೆ ಇರಲಿ. ಈ ವಿಡಿಯೋ ಸಾಂಗು ಒಳ್ಳೇದಾಗಬೇಕು. ಪ್ರೀತಿ ಅಂದರೆ ಏನು? ಬೈಕಿನ ಹಿಂದೆ ಖಾಲಿ ಇರೋ ಸೀಟ, ಕಾಡುವ ಒಂಟಿತನಕ್ಕೆ ಹುಡುಕಿಕೊಳ್ಳುವ ಉತ್ತರವ, ವಾಟ್ಸಪ್ ಮೆಸೇಜ್ ತುಂಬಿಸಿಕೊಳ್ಳುವ ತವಕವ. ವಾಟ್ಸ್ ಎಕ್ಸಾಕ್ಟ್ಲಿ ಲವ್ ಮೀನ್? ಪ್ರಾಮಾಣಿಕ ಪ್ರೀತಿ ಅಂದರೆ ಪದೇ 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 ಪ್ರೀತಿಸೋದು, ಒಬ್ಬರನ್ನೇ ಪ್ರೀತಿಸೋದು. ಮೊದಲೆಲ್ಲ ಸೆಟ್ಲ್ ಆದ್ಮೇಲೆ ಲವ್ ಹುಟ್ಟುತ್ತಿತ್ತು, ಇವಾಗ ಯಾಕೋ ಶೆಟ್ಲಾಡೋ ವಯಸ್ಸಿಗೆ ಲವ್ ಹುಟ್ಟುತ್ತಾ ಇದೆ. ನನ್ನ ಪರಿಶ್ರಮ ಬುಕ್ಕಲ್ಲಿ ಒಂದು ಚಾಪ್ಟರ್ ಹೆಡ್ಡಿಂಗ್ ಇದೆ, ಕ್ಲಾಸಿನ ಮೂಲೆಯಿಂದ ಕೊಟ್ಟಳು ಸ್ಮೈಲು, ಡೆಸ್ಕ್ಗಳೇ ಫೇಲು ಅಂತ. ವಿಶ್ವವಾಣಿ ಪತ್ರಿಕೆಯಲ್ಲಿ ಅದು ಆರ್ಟಿಕಲ್ ಆಗಿ ಪಬ್ಲಿಷ್ ಆಗಿತ್ತು. ಬಂದು ಕಟ್ಟಿದಳು ರಾಖಿ, ಜೀವನವೆಲ್ಲ ಫೀಲಿಂಗ್ಸ್ ಮಾತ್ರ ಬಾಕಿ ಅಂತ. ಇದು ಇನ್ನೊಂದು ಅದೇ ಪರಿಶ್ರಮ ಬುಕ್. ಪರಿಶ್ರಮ ಬುಕ್ ಚೆನ್ನಾಗಿದೆ. ನನ್ನ ಬುಕ್ ಪ್ರಮೋಷನ್ ಮಾಡ್ಕೊಂಡ್ಬಿಡ್ತೀನಿ. ನೀವೇ ಮಾಡಿದ್ರಿ. ನಮ್ಮ ವಿಶ್ವವಾಣಿ, ನಮ್ಮ ವಿಶೇಷವಾಗಿ ನಮ್ಮ ವಿಶ್ವೇಶ್ವರ ಭಟ್ ಸರ್ಗೆ, ಚಿದಾನಂದ್ ಸರ್ಗೆ, ಎಲ್ರು. ನಾವು ಪೊಲಿಟಿಷಿಯನ್ಸ್ ಹಿಂಗೆಲ್ಲ ಮಾತಾಡಬಾರ್ದು. ಮೋಸ್ಟ್ಲಿ ಕರ್ನಾಟಕಕ್ಕೆ ನನಗೆ ಇನ್ನೂ ಅರ್ಥ ಆಗಿಲ್ಲ ಅನ್ಸುತ್ತೆ. ಪ್ರೈಮ್ ಟೈಮಲ್ಲಿ ನೋಡಿದ್ರೆ ಅಗ್ರೆಸಿವ್ ಬರುತ್ತೆ, ಇಂಥದ್ರಲ್ಲಿ ಬಂದರೆ ಇದು ಬರುತ್ತೆ. ಯಾರೋ ಕೇಳಿದ್ರು, ಸೈಲೆಂಟ್ ಆಗಿದ್ದು ಬಿಡು ಅಂತ. ನನ್ನ ಸ್ನೇಹಿತರು ಕೆಲವರು ಹೇಳ್ತಾರೆ ನಾನು ಕಾಂಟ್ರವರ್ಸಿಗಳನ್ನ. ಆಯ್ತು, ಸೈಲೆಂಟ್ ಆಗಿರ್ತೀನಿ. 10 ವರ್ಷ, 20 ವರ್ಷ, 30 ವರ್ಷ, ನಾವೇನಾದ್ರು ಒಂದು 500 ವರ್ಷ ಬದುಕ್ತೀವ? ಇಲ್ಲ. 60-70 ಆದಮೇಲೆ, 60-70 ಆದಮೇಲೆ ಡೆವೋಷನ್ಗೆ ಡಯಾಗ್ನೋಸ್ಟಿಕ್ ಸೆಂಟರ್ಗಳಲ್ಲೇ ಕಳೆದೋಗ್ಬಿಡ್ತೀವಿ ಎಲ್ಲರೂ. 70-75 ಆದರೆ ಅರ್ಧ ಜೀವನ ಡೆವೋಷನ್, ಅರ್ಧ ಜೀವನ ಡಯಾಗ್ನೋಸ್ಟಿಕ್ ಸೆಂಟ್ರೆ. ಇದೇ ಫ್ಯೂಚರು. ಆವಾಗ ಏನಾದರೂ ಸಾಧಿಸಕ್ಕೆ ಹೋದ್ರೆ ವಯಸ್ಸಿಲ್ಲ ಅಂತಾರೆ, ವಯಸ್ಸಲ್ಲಿ ಸಾಧಿಸಕ್ಕೆ ಹೋದ್ರೆ ಆತ್ರ ಅಂತಾರೆ. ನೀವೇನಾದ್ರೂ ಒಳ್ಳೇದು ಮಾಡಕ್ ಹೋಗಿ ಯಾವನ್ ತಲೆ ಮೇಲೆ ಕಲ್ಲಾಕಿ ದುಡ್ಡು ತನ್ನೋ ಅಂತಾರೆ. ನೀವೇನೂ ಮಾಡಬೇಡಿ, ಸತ್ತಾಗಿ ಅಂತ ತಲೆ ಮೇಲೆ ಹಾಕೊಂಡು ಹೋಗ್ತಾನ ಅಂತಾರೆ. ಸರ್, ಸೊಸೈಟಿಗೆ ಅಂತ ಸೀರಿಯಸ್ ಸ್ಟ್ಯಾಂಡ್ ಇಲ್ಲ. ಒಳ್ಳೆಯವ್ರು ಸತ್ತೋದ್ರೆ ಏನಂತಾರೆ? ಒಳ್ಳೆಯವ್ರ ಕಾಲ ಇಲ್ಲ ಅಂತಾರೆ. ಕೆಟ್ಟವ್ನು ಸತ್ತೋದ್ರೆ ನೋಡಿದ್ರಾ ದೇವ್ರ ಬಿಟ್ನಾ ಅಂತಾರೆ. ಒಳ್ಳೆಯವ್ರ ಕಷ್ಟ ಬಂದ್ರೆ ಒಳ್ಳೆಯವ್ರಿಗೆ ಕಷ್ಟ ಅಂತಾರೆ. ಕೆಟ್ಟವ್ನ ಕಷ್ಟ ಬಂದ್ರೆ ನೋಡಿದ್ರ ದೇವ್ರ ನನ್ನ ಮಗ ಹೆಂಗ್ ತೋರಿಸ್ತಾ ಅಂತಾರೆ. ಅದೇನು ಸರ್? ಎಲ್ಲದಕ್ಕೂ ಸ್ಟ್ಯಾಂಡ್ ಇದೆ. ನಾನು ಕಷ್ಟಪಟ್ಟು ಎಲೆಕ್ಷನ್ ಅಲ್ಲಿ ಗೆದ್ರೆ ಲಕ್ಕು ಅಂತಾರೆ. ಸೋತಿದ್ರೆ ನಮಗ್ ಮೊದ್ಲೇ ಗೊತ್ತಿರ್ಲಿಲ್ವಾ? ನಾವು ಮೊದ್ಲೇ ಗೊತ್ತಿದ್ ನಮ್ಗೆ ಎಲ್ಲಾಗುತ್ತೆ ಅಂತ. ಈಗ ನನಗೆ ಯಾರೋ ಮೊನ್ನೆ ಒಬ್ರು ಹೇಳ್ತಿದ್ರು, ಸರ್ ಅವ್ನು MBBS ಸೀಟ್ ತಗೊಂಡು ನನಗೆ ಥ್ಯಾಂಕ್ಸ್ ಹೇಳಕ್ ಬಂದ. ಯಾಕಂದ್ರೆ ನನ್ನ ಸ್ಟೂಡೆಂಟ್ಸ್ದು May 7th ಎಕ್ಸಾಮು, ನನ್ನ 10ನೇ ತಾರೀಕು ಎಕ್ಸಾಮು. ನಾನು ರ್ಯಾಂಕ್ ಕೊಡಿದ್ರೆ ಅವರು ರ್ಯಾಂಕ್ ಕೊಡಿದ್ರು ಈ ಸಲ. ಯಾಕೆ ಅವ್ನು ಬಂದು, ಸರ್ ನಮ್ಮ ರಿಲೇಟಿವ್ಸ್ ಒಬ್ರು ಬಂದಿದ್ದಾರೆ, ನಾನು ಹಾಸ್ಪಿಟ್ಲಲ್ಲಿ ಹುಟ್ಟಿದಾಗೆ ಹೇಳಿದ್ರಂತೆ ಇವ್ನು ಡಾಕ್ಟ್ರೇ ಆಗೋದು ಅಂತ. 19 ವರ್ಷದಿದ್ದೆ, ಹುಟ್ಟಿದಾಗೆ ಹೇಳಿದ್ರಂತೆ ಅವ್ನು ಡಾಕ್ಟ್ರೇ ಆಗೋದು ಅಂತ. ವಾಟ್ ಈಸ್ ದಿಸ್? Success has many fathers, but failure is an orphan, sir. Failure is an orphan. ಸೋಲ್ ಬಂದಾಗ ಯಾರು ಹೆಗಲ ಮೇಲೆ ಹಾಕ್ಕೊಳ್ಳಲ್ಲ. ಅದಕ್ಕೆ ಜೀವನದಲ್ಲಿ ಹುಡುಗರು ಮೊದಲು ಪ್ರಯತ್ನ ಮಾಡ್ತಿದ್ದೀರಾ, ಧೈರ್ಯವಾಗಿರಿ. ಅವ್ನ ಅಜ್ಜಿ ಆಗಿದ್ದಾಗೋಗ್ಲಿ. ಏನಾಗುತ್ತೆ ಸರ್? ಗೆದ್ರು ಸೋತ್ರು, ಅಮ್ಮಮ್ಮ ಅಂದರೆ ಗೆದ್ದು ಲಕ್ಷಾಂತರ ರೂಪಾಯಿ ದುಡ್ಡು ಬಂದರೆ 5 ಸ್ಟಾರ್ ಹೋಟ್ಲಲ್ಲಿ ಟಿಫನ್ ಮಾಡ್ಬೋದು. ದೇವ್ರ ಹಣೆಗೂ ಹೇಳ್ತೀನಿ, ಫುಟ್ಪಾತ್ ಊಟ ಸೂಪರ್. ನಾನು ಎಷ್ಟೋ ಸಲ 5 ಸ್ಟಾರ್ ಹೋಟ್ಲಲ್ಲಿ ಬ್ರೇಕ್ಫಾಸ್ಟ್ ಹೋದ್ರು, ಸರ್ ಅವನ ಅಜ್ಜಿ 50 ಐಟಮ್ ಇದ್ರು ಅದೇ ಇಡ್ಲಿ ಸಾಂಬಾರ್ ಸರ್ ತಿನ್ನೋದು ನಾವು. ನನ್ಗೆ ಅರ್ಥನೇ ಆಗ್ತಿಲ್ಲ. 5 ಸ್ಟಾರ್ ಹೋಟ್ಲಲ್ಲಿ 50 ಐಟಮ್ ಇಟ್ಟಿರ್ತಾರೆ, ಅದೇ ಇಡ್ಲಿ, ಅದೇ ಸಾಂಬಾರ್, ಅದೇ ವಡೆ ತಿನ್ನೋದು. ಫುಟ್ಪಾತಲ್ಲಿ ಚೆನ್ನಾಗಿರುತ್ತೆ. ನಾನು ಡ್ರೈವರ್ಗೆ ಹೇಳ್ತೀನಿ, ಫುಟ್ಪಾತಲ್ಲಿ ಕಟ್ಸ್ಕೊಂಡು ಹೋಗ್ತೀನಿ ನಾನು. ಬಹಳಷ್ಟು ಜನಕ್ಕೆ ನಾನು ಹೇಳೋದೇನೆಂದ್ರೆ,
ನಿಮ್ಮೆಲ್ಲರಿಗೂ ಎಲ್ಲ ತಂಡಕ್ಕೂ ಒಳ್ಳೆಯದಾಗಲಿ. ನನ್ನ ಕನ್ನಡದ ನನ್ನ ಫೇವ್ರೆಟ್ 4 ಹೀರೋಗಳು ಮೇಜರಾಗಿ ಶಿವಣ್ಣ ಸರು, ದರ್ಶನ್ ಸರು, ಡಿ ಬಾಸು, ಎಸ್ ಸರ್. ನನಗೆ ಆ 4 ಜನ ನನಗಿಷ್ಟ. ನಾನು ಒಬ್ಬೊಬ್ರನ್ನ ಒಂದೊಂದು ಇಷ್ಟಪಡೋಕ್ಕೂ ಒಂದೊಂದು ಕಾರಣ ಇದೆ. ಸ್ಟಾರ್ಟಿಂಗಲ್ಲಿ ಡಿ ಬಾಸ್ ಫೋಟೋ ನೋಡಿದೆ, ಭಾಳ ಖುಷಿ ಆಯಿತು. ನಮ್ಮ ಶಿವಣ್ಣ ಸರು ಅಷ್ಟೇ. ನಾನು ಎಲೆಕ್ಷನ್ಗೆ ಹೋಗಲೇ ಏನೂ ಇಲ್ಲ, ನನಗೊಂದು 4-5 ವಿಡಿಯೋ ಮಾಡಿ ಕಳಿಸಿದ್ರು ಪರಿಶ್ರಮಕ್ಕೆ. ನಮ್ಮ ಸುದೀಪ್ ಸರ್ ಆಗ್ಬೋದು, ನಮ್ಮ ದರ್ಶನ್ ಸರ್ ಆಗ್ಬೋದು, ನಮ್ಮ ಎಸ್ ಸರ್ ಆಗ್ಬೋದು, ಎಲ್ರಿಗೂ ಒಳ್ಳೇದಾಗಲಿ. ನಾನು ಮೊನ್ನೆ ಮೆಗಾಸ್ಟಾರ್ ಚಿರಂಜೀವಿ ಸರ್ ತೆಲಂಗಾಣ ಎಲೆಕ್ಷನ್ಗೆ ಹೋದಾಗ 1.5 ಗಂಟೆ ಭೇಟಿ ಮಾಡಿದೆ. ಊಟಕ್ಕೆ ಕರೆದಿದ್ರು. ಕರೆದಾಗ ನನ್ನನ್ನು ಕೇಳಿದ್ರಲ್ಲ ಹೆಂಗೆ ಏನು ಅಂತ. ಅವ್ರು ಕೆಲವು ಟಿಪ್ಸ್ ಕೊಟ್ಟರು. ತೆಲುಗುವಲ್ಲಿ ಹೇಳಿದ್ರು, ಧೈರ್ಯಂగా ఉన్నాನ, ಲೈಫ್లో ಎದುಗ್ತಾವು, ಡೋಂಟ್ ಕೀಪ್ ಯುವರ್ ಸ್ಟೆಪ್ ಬ್ಯಾಕ್. ಅವರು 1.5 ಗಂಟೆ ಅದೆಲ್ಲ ಹೇಳಿದ್ರೆ ನನಗೆ ಹೇಳೋಕ್ಕಾಗಲ್ಲ. ಭಾಳ ಖುಷಿ ಆಯಿತು ಅವ್ರನ್ನೂ ಭೇಟಿ ಮಾಡಿ. ನಮ್ಮಂಥ ಹುಡುಗರನ್ನ ಇಷ್ಟು ದೂರ ತೊಗೊಂಬಂದಿರ್ತಕ್ಕಂಥ ದೇವರಿಗೆ, ನಮ್ಮ ಅಪ್ಪ ಅಮ್ಮಗೆ, ಪ್ರದೀಪ್ ಈಶ್ವರ್ನ ಗೆಲ್ಲಿಸಿದ್ದು ಅವ್ರ ಅಪ್ಪ ಅಮ್ಮನ ಒಳ್ಳೆತನ. ನಿಮ್ಮನ್ನು ನಿಮ್ಮ ಅಪ್ಪ ಅಮ್ಮ ಒಳ್ಳೆತನ ಗೆಲ್ಲಿಸ್ಲೇಬೇಕು. ಖಂಡಿತವಾಗೂ ಅದು ಗೆಲ್ಲಿಸುತ್ತೆ. ನನಗೆ ಮಾತಾಡೋದು ಹೇಳ್ಕೊಟ್ಟಿರ್ತಕ್ಕಂಥ ನನ್ನ ತಾಯಿಗೆ, ನನಗೆ ಮಾತು ಕಲಿಸಿರೋ ನನ್ನ ತಾಯಿಗೆ, ಮಾತು ಯಾವಾಗಲೂ ಮಾತಾಡಬಾರ್ದು, ಕಂಟ್ರೋಲಲ್ಲಿ ಇಟ್ಕೋಬೇಕು ಅಂತ ಹೇಳ್ಕೊಟ್ಟಂಥ ನನ್ನ ಹೆಂಡ್ತಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಅವಳು ನನ್ನ ಹೆಸರು ಹೇಳಿದ್ರಾ ಇಲ್ವಾ ಅಂತ ಯೂಟ್ಯೂಬಲ್ಲಿ ಹಿಂಗೆ ಸ್ಕ್ರಾಲ್ ಮಾಡಿ ಎಲ್ಲಿ ಬಂತು ಅಂತ ಹೊಡ್ತಾರೆ. ನಿಜವಾಗ್ಲೂ ನನ್ನ ಹೆಂಡ್ತಿ ವೆರಿ ಗ್ರೇಟ್. ಥ್ಯಾಂಕ್ ಯು ಸೋ ಮಚ್. ಹೇಳಬೇಕು, ಏನು ಮಾಡೋದು. ವೈಫ್ ಅಂದ್ರೆ WIFE, ವರೀಸ್ ಇನ್ವೈಟೆಡ್ ಫಾರ್ ಎವರ್ ಅಂತ. WIFE, ವಿತೌಟ್ ಇನ್ಫಾರ್ಮೇಶನ್ ಫೈಟ್ಸ್ ಎವ್ರಿ ಟೈಮ್ ಅಂತ. ಆದ್ರೆ ಮೀಡಿಯಾ ಮುಂದೆ ಹಿಂಗೆ ಹೇಳ್ಬಾರ್ದು. ಸಕ್ಸಸ್ ಆಫ್ ಲೈಫ್ ಡಿಪೆಂಡ್ಸ್ ಆನ್ ಸೆಲೆಕ್ಷನ್ ಆಫ್ ವೈಫ್ ಅನ್ಬೇಕು. ಸರ್, ಹುಡುಗರು ಯಾಕೆ ದೇವಸ್ಥಾನಕ್ಕೆ ಹೋಗ್ತಾರೆ, ಅಂಕಲ್ಗಳು ಯಾಕೆ ಹೋಗ್ತಾರೆ ಗೊತ್ತಾ? ಹುಡುಗರು ದೇವಸ್ಥಾನಕ್ಕೆ ಹೋಗಿ ದೇವ್ರನ್ನ ಕೇಳ್ತಾರೆ, ದೇವ್ರೇ ಒಳ್ಳೆ ಹುಡುಗಿನ ಕೊಟ್ಟು ಮದುವೆ ಮಾಡು ಅಂತ. ಅಂಕಲ್ಸ್ ಯಾಕೆ ಹೋಗ್ತಾರೆ ಗೊತ್ತಾ? ಏನು ಕೇಳದೆ ಏನು ಕೊಟ್ಟೆ ಅಂತ ಕೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್.